ಬಗೆದಷ್ಟು ಬಯಲಾಗ್ತಾ ಇದೆ ವಂಚಕಿ ರೇಖಾ ದೋಖಾ. ಯಾವ ರೀತಿ ಸಿನಿಮೆಯ ಸ್ಟೈಲ್ನಲ್ಲಿ ಇವರು ವಂಚನೆ ಎಸಗಿದ್ದಾರೆ ಅನ್ನುವಂಥದ್ದು. ಉದ್ಯಮಿ ಮಾತ್ರವಲ್ಲ, ಸಂಬಂಧಿಕರು ಆಪ್ತರಿಗೂ ಕೂಡ ನಾಮ ಹಾಕಿದ್ದಾರೆ. ಈ ರೇಖಾ ಸಿಸಿಬಿ ತನಿಖೆಯಲ್ಲಿ ಈಕೆಯ ವಂಚನೆಯ ಜಾಲ ಬಯಲಾಗ್ತಾ ಇದೆ. ಬಗೆದಷ್ಟು ಮತ್ತೊಂದು ಹೊಸ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಕೆಯ ವಂಚನೆ. ಶ್ವೇತಾ ಗೌಡ ಆಯ್ತು, ಈ ರೀತಿ ಐಶ್ವರ್ಯ ಆಯ್ತು, ಈಗ ರೇಖಾ ಸರದಿ 28 ಕೋಟಿಗೂ ಅಧಿಕ ಅವ್ಯವಹಾರವನ್ನು ಎಸಗಿದ್ದಾರೆ. ಆಡಿಟರ್ ಚೇತನ್ ಎಂಬುವರನ್ನ ಜೊತೆಲೇ ಇಟ್ಕೊಂಡು ಇಂಥ ಮೋಸಗಳನ್ನ ಮಾಡ್ತಾ ಬಂದಿದ್ದಾರೆ. ದುಡ್ಡು ಡಬಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡೋದು, ಲಾಟ್ರಿ ಹೆಸರಿನಲ್ಲಿ ಹಲವರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. 28 ಕೋಟಿಗೂ ಅಧಿಕ ಈಕೆ ಮಾಡಿರ್ತಕ್ಕಂಥ ವಂಚನೆ. ಸಂಬಂಧಿಕರು ಸ್ನೇಹಿತರ ಅಕೌಂಟ್ನಲ್ಲಿ ಹಣ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು, ಆಪ್ತರ ಖಾತೆಗೆ ಹಣ ಹಾಕಿಸಿ ಅನೇಕ ಬಗೆಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ಈಕೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಬಗ್ಗೆದಷ್ಟು ಈಕೆಯ ಹೊಸ ಮೋಸದ ಜಾಲ ಬಯಲಾಗ್ತಾ ಇದೆ. ಸೊ ಏನೆಲ್ಲ ಅಪ್ಡೇಟ್ ಇದೆ ಈಕೆಯ ಮೋಸದ ಕುರಿತಾಗಿ? ಶ್ರೀಲಕ್ಷ್ಮಿ, ಇತ್ತೀಚೆಗೆ ರೇಖಾ ಎಂಬಾಕೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿರ್ತಾರೆ. ಆಕೆ ಮತ್ತೆ ಆಕೆಯ ಪತಿ ಒಂದಷ್ಟು ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಸಿಸಿಬಿ ಪೊಲೀಸರಿಗೆ ಗೊತ್ತಾಗಿರುತ್ತೆ. ಈಕೆ ಅರೆಸ್ಟ್ ಆಗಿರೋದು ಫಸ್ಟ್ ಟೈಮ್ ಆದರೂ ಕೂಡ ಈ ಮುಂಚೆ ಹಲವು ವರ್ಷಗಳಿಂದಲೂ ಕೂಡ ಸಾಕಷ್ಟು ವಂಚನೆಗಳನ್ನು ಮಾಡಿದ್ರು ಅನ್ನೋಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗ್ತಿದೆ. ಅಂದರೆ ಈಕೆ ವಂಚನೆ ಮಾಡಿದ್ದಾರೆ, ಜೊತೆಗೆ ಯಾವ ರೀತಿ ಆಕೆಗೆ ಬಂದಿರುವಂಥ ಹಣವನ್ನು ಆಕೆ ಕೂಡಿಟ್ಕೊಂಡಿದ್ಲು ಅನ್ನುವಂಥದ್ದನ್ನು ಪೊಲೀಸರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈಕೆ ತನ್ನ ಸಂಬಂಧಿಕರು ಮತ್ತು ಸ್ನೇಹಿತರ ಅಕೌಂಟ್ಗಳಿಗೆ ಹಣವನ್ನು ಹಾಕಿಸ್ಕೊಳ್ತಿದ್ಲು ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗ್ತಿದೆ. ಈಗಾಗಲೇ ಆಕೆ ಮತ್ತು ಆಕೆ ಪತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಅಕೌಂಟ್ಗಳಿದೆ, ಎಲ್ಲ ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರ ಅಕೌಂಟನ್ನು ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 28 ಕೋಟಿ ವ್ಯವಹಾರ ಈಕೆ ನಡೆಸಿದಾಳೆ ಇಲ್ಲಿವರೆಗೂ ಕೂಡ ಅಂತೇಳಿ ಗೊತ್ತಾಗಿದೆ. ಅಂದರೆ ಈಕೆ ಬೇರೆಯವರಿಗೆ ಹೋಗಿ ಬಿಸ್ನೆಸ್ ವಿಚಾರವಾಗಿ ಆಗಿರ್ಬೋದು, ಬೇರೆ ಬೇರೆ ವಿಚಾರವಾಗಿ ಆಮಿಷವಡ್ಡಿ ಅವರಿಂದ ಕೋಟಿಗಟ್ಟಲೆ ಹಣ ಹಾಕಿಸಿದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಗೊತ್ತಾಗಬಾರ್ದು ಅನ್ನೋಂಥ ಕಾರಣಕ್ಕೆ ಬೇರೆ ರೀತಿಯಲ್ಲಿ, ಅಂದರೆ ಲಾಟ್ರಿ ಬಂದಿದೆ ಅನ್ನೋಂಥ ರೀತಿಯಲ್ಲಿ ಲಕ್ಕಿ ಭಾಸ್ಕರ್ ಅನ್ನೋ ಸಿನಿಮಾ ಇತ್ತೀಚೆಗೆ ಬಂದಿತ್ತು. ಆ ಒಂದು ಸಿನಿಮಾದಲ್ಲೂ ಕೂಡ ಇದೇ ರೀತಿಯಾದ ಟ್ರಿಕ್ಕನ್ನು ಆ ಹೀರೋ ಮಾಡ್ತಾನೆ. ಅದೇ ರೀತಿಯಾಗಿ ಈಕೆ ಕೂಡ ಒಂದು ಟ್ರಿಕ್ಕನ್ನು ಬಳಸಿದ್ಲು ಅನ್ನೋಂಥದ್ದು ಈಗಾಗಲೇ ಸಿಸಿಬಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈಕೆ ಈ ಒಂದು ವಂಚನೆಯನ್ನು ಮಾಡಬೇಕಾದ್ರೆ ಮುಂಚೆ ಪ್ರಿಪ್ಲಾನ್ ಮಾಡಿದ್ಲು. ಯಾಕಂದರೆ ಜೊತೆಗೆ ಓರ್ವ ಆಡಿಟರ್ ಅನ್ನು ಕೂಡ ಇಟ್ಕೊಂಡಿದ್ಲು ಅನ್ನೋಂಥದ್ದು ಕೂಡ ಗೊತ್ತಾಗಿದೆ. ಅಂದರೆ ಆಕೆ ಮತ್ತು ಆಕೆ ಪತ್ನಿ ಒಂದು ಕಂಪನಿಯನ್ನು ತೆಗೆದಿದ್ರಲ್ಲ, ಆ ವೇಳೆ ಓರ್ವ ಆಡಿಟರನ್ನು ಇವರು ಇಟ್ಕೊಂಡಿದ್ರು, ಆತನನ್ನು ನೇಮಕ ಮಾಡ್ಕೊಂಡಿದ್ರು. ಎಲ್ಲಿ ಯಾರಿಗೆ ಹೇಗೆ ಯಾವಾಗ ಹಣ ಸಂದಾಯ ಮಾಡಬೇಕು, ಯಾವ ರೀತಿ ಆ ಒಂದು ಹಣವನ್ನು ಸೇಫ್ ಆಗಿಡಬೇಕು, ಯಾರು ಕೂಡ ನಮ್ಮ ಅಕೌಂಟ್ಗಳನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಡೌಟ್ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಯಾವ ರೀತಿ ಹಣವನ್ನು ಸೇಫ್ ಆಗಿ ಅಕೌಂಟ್ಗಳಿಗೆ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಓರ್ವ ಆಡಿಟರನ್ನು ಕೂಡ ಚೇತನ್ ಎಂಬಾತನನ್ನು ಕೂಡ ಇವರು ನೇಮಕ ಮಾಡ್ಕೊಂಡಿದ್ರು ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈಕೆಯಿಂದ ಇನ್ನೂ ಸಾಕಷ್ಟು ಜನರಿಗೂ ಕೂಡ ವಂಚನೆ ಆಗಿರುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನೂ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನು ಈಕೆ ನಡೆಸಿದಾಳೆ, ವಂಚನೆ ಮಾಡಿದಾಳೆ. ಬೇರೆ ಬೇರೆ ಉದ್ಯಮಿಗಳಿಗೂ ಕೂಡ ಈಕೆ ವಂಚನೆ ಮಾಡಿದಾಳೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಸಿಸಿಬಿ ಪೊಲೀಸರು ಈಕೆ ಜೊತೆಗೆ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ, ಇನ್ನು ಎಷ್ಟು ಜನರಿಗೆ ವಂಚನೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಬಗೆದಷ್ಟು ಬಯಲಾಗ್ತಾ ಇದೆ ವಂಚಕಿ ರೇಖಾ ದೋಖಾ. ಯಾವ ರೀತಿ ಸಿನಿಮೆಯ ಸ್ಟೈಲ್ನಲ್ಲಿ ಇವರು ವಂಚನೆ ಎಸಗಿದ್ದಾರೆ ಅನ್ನುವಂಥದ್ದು. ಉದ್ಯಮಿ ಮಾತ್ರವಲ್ಲ, ಸಂಬಂಧಿಕರು ಆಪ್ತರಿಗೂ ಕೂಡ ನಾಮ ಹಾಕಿದ್ದಾರೆ. ಈ ರೇಖಾ ಸಿಸಿಬಿ ತನಿಖೆಯಲ್ಲಿ ಈಕೆಯ ವಂಚನೆಯ ಜಾಲ ಬಯಲಾಗ್ತಾ ಇದೆ. ಬಗೆದಷ್ಟು ಮತ್ತೊಂದು ಹೊಸ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಕೆಯ ವಂಚನೆ. ಶ್ವೇತಾ ಗೌಡ ಆಯ್ತು, ಈ ರೀತಿ ಐಶ್ವರ್ಯ ಆಯ್ತು, ಈಗ ರೇಖಾ ಸರದಿ 28 ಕೋಟಿಗೂ ಅಧಿಕ ಅವ್ಯವಹಾರವನ್ನು ಎಸಗಿದ್ದಾರೆ. ಆಡಿಟರ್ ಚೇತನ್ ಎಂಬುವರನ್ನ ಜೊತೆಲೇ ಇಟ್ಕೊಂಡು ಇಂಥ ಮೋಸಗಳನ್ನ ಮಾಡ್ತಾ ಬಂದಿದ್ದಾರೆ. ದುಡ್ಡು ಡಬಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡೋದು, ಲಾಟ್ರಿ ಹೆಸರಿನಲ್ಲಿ ಹಲವರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. 28 ಕೋಟಿಗೂ ಅಧಿಕ ಈಕೆ ಮಾಡಿರ್ತಕ್ಕಂಥ ವಂಚನೆ. ಸಂಬಂಧಿಕರು ಸ್ನೇಹಿತರ ಅಕೌಂಟ್ನಲ್ಲಿ ಹಣ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು, ಆಪ್ತರ ಖಾತೆಗೆ ಹಣ ಹಾಕಿಸಿ ಅನೇಕ ಬಗೆಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ಈಕೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಬಗ್ಗೆದಷ್ಟು ಈಕೆಯ ಹೊಸ ಮೋಸದ ಜಾಲ ಬಯಲಾಗ್ತಾ ಇದೆ. ಸೊ ಏನೆಲ್ಲ ಅಪ್ಡೇಟ್ ಇದೆ ಈಕೆಯ ಮೋಸದ ಕುರಿತಾಗಿ?
ಶ್ರೀಲಕ್ಷ್ಮಿ ಇತ್ತೀಚೆಗೆ ರೇಖಾ ಎಂಬಾಕೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿರ್ತಾರೆ. ಆಕೆ ಮತ್ತೆ ಆಕೆಯ ಪತಿ ಒಂದಷ್ಟು ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಸಿಸಿಬಿ ಪೊಲೀಸರಿಗೆ ಗೊತ್ತಾಗಿರುತ್ತೆ. ಈಕೆ ಅರೆಸ್ಟ್ ಆಗಿರೋದು ಫಸ್ಟ್ ಟೈಮ್ ಆದರೂ ಕೂಡ ಈ ಮುಂಚೆ ಹಲವು ವರ್ಷಗಳಿಂದಲೂ ಕೂಡ ಸಾಕಷ್ಟು ವಂಚನೆಗಳನ್ನು ಮಾಡಿದ್ರು ಅನ್ನೋಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗ್ತಿದೆ. ಅಂದರೆ ಈಕೆ ವಂಚನೆ ಮಾಡಿದ್ದಾರೆ, ಜೊತೆಗೆ ಯಾವ ರೀತಿ ಆಕೆಗೆ ಬಂದಿರುವಂಥ ಹಣವನ್ನು ಆಕೆ ಕೂಡಿಟ್ಕೊಂಡಿದ್ಲು ಅನ್ನುವಂಥದ್ದನ್ನು ಪೊಲೀಸರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈಕೆ ತನ್ನ ಸಂಬಂಧಿಕರು ಮತ್ತು ಸ್ನೇಹಿತರ ಅಕೌಂಟ್ಗಳಿಗೆ ಹಣವನ್ನು ಹಾಕಿಸ್ಕೊಳ್ತಿದ್ಲು ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗ್ತಿದೆ. ಈಗಾಗಲೇ ಆಕೆ ಮತ್ತು ಆಕೆ ಪತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಅಕೌಂಟ್ಗಳಿದೆ ಎಲ್ಲ ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರೆ. ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರ ಅಕೌಂಟನ್ನು ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 28 ಕೋಟಿ ವ್ಯವಹಾರ ಈಕೆ ನಡೆಸಿದಾಳೆ ಇಲ್ಲಿವರೆಗೂ ಕೂಡ ಅಂತೇಳಿ ಗೊತ್ತಾಗಿದೆ. ಅಂದರೆ ಈಕೆ ಬೇರೆಯವರಿಗೆ ಹೋಗಿ ಬಿಸ್ನೆಸ್ ವಿಚಾರವಾಗಿ ಆಗಿರ್ಬೋದು, ಬೇರೆ ಬೇರೆ ವಿಚಾರವಾಗಿ ಆಮಿಷ ಒಡ್ಡಿ ಅವರಿಂದ ಕೋಟಿಗಟ್ಟಲೆ ಹಣ ಹಾಕಿಸಿದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಗೊತ್ತಾಗಬಾರ್ದು ಅನ್ನೋಂಥ ಕಾರಣಕ್ಕೆ ಬೇರೆ ರೀತಿಯಲ್ಲಿ ಅಂದರೆ ಲಾಟ್ರಿ ಬಂದಿದೆ ಅನ್ನೋಂಥ ರೀತಿಯಲ್ಲಿ ಲಕ್ಕಿ ಭಾಸ್ಕರ್ ಅನ್ನೋ ಸಿನಿಮಾ ಇತ್ತೀಚೆಗೆ ಬಂದಿತ್ತು. ಆ ಒಂದು ಸಿನಿಮಾದಲ್ಲೂ ಕೂಡ ಇದೇ ರೀತಿಯಾದ ಟ್ರಿಕ್ಕನ್ನು ಆ ಹೀರೋ ಮಾಡ್ತಾನೆ. ಅದೇ ರೀತಿಯಾಗಿ ಈಕೆ ಕೂಡ ಒಂದು ಟ್ರಿಕ್ಕನ್ನು ಬಳಸಿದ್ಲು ಅನ್ನೋಂಥದ್ದು ಈಗಾಗಲೇ ಸಿಸಿಬಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈಕೆ ಈ ಒಂದು ವಂಚನೆಯನ್ನು ಮಾಡಬೇಕಾದ್ರೆ ಮುಂಚೆ ಪ್ರಿಪ್ಲಾನ್ ಮಾಡಿದ್ಲು. ಯಾಕಂದರೆ ಜೊತೆಗೆ ಓರ್ವ ಆಡಿಟರ್ ಅನ್ನು ಕೂಡ ಇಟ್ಕೊಂಡಿದ್ಲು ಅನ್ನೋಂಥದ್ದು ಕೂಡ ಗೊತ್ತಾಗಿದೆ. ಅಂದರೆ ಆಕೆ ಮತ್ತು ಆಕೆ ಪತ್ನಿ ಒಂದು ಕಂಪನಿಯನ್ನು ತೆಗೆದಿದ್ರಲ್ಲ, ಆ ವೇಳೆ ಓರ್ವ ಆಡಿಟರನ್ನು ಇವರು ಇಟ್ಕೊಂಡಿದ್ರು, ಆತನನ್ನು ನೇಮಕ ಮಾಡ್ಕೊಂಡಿದ್ರು. ಎಲ್ಲಿ ಯಾರಿಗೆ ಹೇಗೆ ಯಾವಾಗ ಹಣ ಸಂದಾಯ ಮಾಡಬೇಕು, ಯಾವ ರೀತಿ ಆ ಒಂದು ಹಣವನ್ನು ಸೇಫ್ ಆಗಿಡಬೇಕು, ಯಾರು ಕೂಡ ನಮ್ಮ ಅಕೌಂಟ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಡೌಟ್ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಯಾವ ರೀತಿ ಹಣವನ್ನು ಸೇಫ್ ಆಗಿ ಅಕೌಂಟ್ಗಳಿಗೆ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಓರ್ವ ಆಡಿಟರನ್ನು ಕೂಡ ಚೇತನ್ ಎಂಬಾತನನ್ನು ಕೂಡ ಇವರು ನೇಮಕ ಮಾಡ್ಕೊಂಡಿದ್ರು ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈಕೆಯಿಂದ ಇನ್ನೂ ಸಾಕಷ್ಟು ಜನರಿಗೂ ಕೂಡ ವಂಚನೆ ಆಗಿರುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನೂ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಈಕೆ ನಡೆಸಿದಾಳೆ, ವಂಚನೆ ಮಾಡಿದಾಳೆ, ಬೇರೆ ಬೇರೆ ಉದ್ಯಮಿಗಳಿಗೂ ಕೂಡ ಈಕೆ ವಂಚನೆ ಮಾಡಿದಾಳೆ ಅನ್ನೋದು ಗೊತ್ತಾಗಿದೆ. ಸದ್ಯಕ್ಕೆ ಸಿಸಿಬಿ ಪೊಲೀಸರು ಈಕೆ ಜೊತೆಗೆ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ, ಇನ್ನು ಎಷ್ಟು ಜನರಿಗೆ ವಂಚನೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್. ಡೀಟೇಲ್ಸ್ಗಾಗಿ ಬಗೆದಷ್ಟು ಬಯಲಾಗ್ತಾ ಇದೆ ವಂಚಕಿ ರೇಖಾ ದೋಖಾ. ಯಾವ ರೀತಿ ಸಿನಿಮೆಯ ಸ್ಟೈಲ್ನಲ್ಲಿ ಇವರು ವಂಚನೆ ಎಸಗಿದ್ದಾರೆ ಅನ್ನುವಂಥದ್ದು ಉದ್ಯಮಿ ಮಾತ್ರವಲ್ಲ, ಸಂಬಂಧಿಕರು ಆಪ್ತರಿಗೂ ಕೂಡ ನಾಮ ಹಾಕಿದ್ದಾರೆ. ಈ ರೇಖಾ ಸಿಸಿಬಿ ತನಿಖೆಯಲ್ಲಿ ಈಕೆಯ ವಂಚನೆಯ ಜಾಲ ಬಯಲಾಗ್ತಾ ಇದೆ. ಬಗೆದಷ್ಟು ಮತ್ತೊಂದು ಹೊಸ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಈಕೆಯ ವಂಚನೆ, ಶ್ವೇತಾ ಗೌಡ ಆಯ್ತು, ಈ ರೀತಿ ಐಶ್ವರ್ಯ ಆಯ್ತು, ಈಗ ರೇಖಾ ಸರದಿ 28 ಕೋಟಿಗೂ ಅಧಿಕ ಅವ್ಯವಹಾರವನ್ನು ಎಸಗಿದ್ದಾರೆ. ಆಡಿಟರ್ ಚೇತನ್ ಎಂಬುವರನ್ನ ಜೊತೆಲೇ ಇಟ್ಕೊಂಡು ಇಂಥ ಮೋಸಗಳನ್ನ ಮಾಡ್ತಾ ಬಂದಿದ್ದಾರೆ. ದುಡ್ಡು ಡಬಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡೋದು, ಲಾಟ್ರಿ ಹೆಸರಿನಲ್ಲಿ ಹಲವರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು, 28 ಕೋಟಿಗೂ ಅಧಿಕ ಈಕೆ ಮಾಡಿರ್ತಕ್ಕಂಥ ವಂಚನೆ. ಸಂಬಂಧಿಕರು ಸ್ನೇಹಿತರ ಅಕೌಂಟ್ನಲ್ಲಿ ಹಣ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು, ಆಪ್ತರ ಖಾತೆಗೆ ಹಣ ಹಾಕಿಸಿ ಅನೇಕ ಬಗೆಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ಈಕೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಬಗ್ಗೆದಷ್ಟು ಈಕೆಯ ಹೊಸ ಮೋಸದ ಜಾಲ ಬಯಲಾಗ್ತಾ ಇದೆ. ಸೊ ಏನೆಲ್ಲ ಅಪ್ಡೇಟ್ ಇದೆ ಈಕೆಯ ಮೋಸದ ಕುರಿತಾಗಿ? ಶ್ರೀಲಕ್ಷ್ಮಿ, ಇತ್ತೀಚೆಗೆ ರೇಖಾ ಎಂಬಾಕೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿರ್ತಾರೆ. ಆಕೆ ಮತ್ತೆ ಆಕೆಯ ಪತಿ ಒಂದಷ್ಟು ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದು ಸಿಸಿಬಿ ಪೊಲೀಸರಿಗೆ ಗೊತ್ತಾಗಿರುತ್ತೆ. ಈಕೆ ಅರೆಸ್ಟ್ ಆಗಿರೋದು ಫಸ್ಟ್ ಟೈಮ್ ಆದರೂ ಕೂಡ ಈ ಮುಂಚೆ ಹಲವು ವರ್ಷಗಳಿಂದಲೂ ಕೂಡ ಸಾಕಷ್ಟು ವಂಚನೆಗಳನ್ನು ಮಾಡಿದ್ರು ಅನ್ನೋಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗ್ತಿದೆ. ಅಂದರೆ ಈಕೆ ವಂಚನೆ ಮಾಡಿದ್ದಾರೆ, ಜೊತೆಗೆ ಯಾವ ರೀತಿ ಆಕೆಗೆ ಬಂದಿರುವಂಥ ಹಣವನ್ನು ಆಕೆ ಕೂಡಿಟ್ಕೊಂಡಿದ್ಲು ಅನ್ನುವಂಥದ್ದನ್ನು ಪೊಲೀಸರು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈಕೆ ತನ್ನ ಸಂಬಂಧಿಕರು ಮತ್ತು ಸ್ನೇಹಿತರ ಅಕೌಂಟ್ಗಳಿಗೆ ಹಣವನ್ನು ಹಾಕಿಸ್ಕೊಳ್ತಿದ್ಲು ಅನ್ನೋಂಥದ್ದು ತನಿಖೆ ವೇಳೆ ಗೊತ್ತಾಗ್ತಿದೆ. ಈಗಾಗಲೇ ಆಕೆ ಮತ್ತು ಆಕೆ ಪತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಅಕೌಂಟ್ಗಳಿದೆ ಎಲ್ಲ ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರೆ. ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರ ಅಕೌಂಟನ್ನು ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 28 ಕೋಟಿ ವ್ಯವಹಾರ ಈಕೆ ನಡೆಸಿದಾಳೆ ಇಲ್ಲಿವರೆಗೂ ಕೂಡ ಅಂತೇಳಿ ಗೊತ್ತಾಗಿದೆ. ಅಂದರೆ ಈಕೆ ಬೇರೆಯವರಿಗೆ ಹೋಗಿ ಬಿಸ್ನೆಸ್ ವಿಚಾರವಾಗಿ ಆಗಿರ್ಬೋದು, ಬೇರೆ ಬೇರೆ ವಿಚಾರವಾಗಿ ಆಮಿಷ ಒಡ್ಡಿ ಅವರಿಂದ ಕೋಟಿಗಟ್ಟಲೆ ಹಣ ಹಾಕಿಸಿದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಗೊತ್ತಾಗಬಾರ್ದು ಅನ್ನೋಂಥ ಕಾರಣಕ್ಕೆ ಬೇರೆ ರೀತಿಯಲ್ಲಿ ಅಂದರೆ ಲಾಟ್ರಿ ಬಂದಿದೆ ಅನ್ನೋಂಥ ರೀತಿಯಲ್ಲಿ ಲಕ್ಕಿ ಭಾಸ್ಕರ್ ಅನ್ನೋ ಸಿನಿಮಾ ಇತ್ತೀಚೆಗೆ ಬಂದಿತ್ತು. ಆ ಒಂದು ಸಿನಿಮಾದಲ್ಲೂ ಕೂಡ ಇದೇ ರೀತಿಯಾದ ಟ್ರಿಕ್ಕನ್ನು ಆ ಹೀರೋ ಮಾಡ್ತಾನೆ. ಅದೇ ರೀತಿಯಾಗಿ ಈಕೆ ಕೂಡ ಒಂದು ಟ್ರಿಕ್ಕನ್ನು ಬಳಸಿದ್ಲು ಅನ್ನೋಂಥದ್ದು ಈಗಾಗಲೇ ಸಿಸಿಬಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಜೊತೆಗೆ ಈಕೆ ಈ ಒಂದು ವಂಚನೆಯನ್ನು ಮಾಡಬೇಕಾದ್ರೆ ಮುಂಚೆ ಪ್ರಿಪ್ಲಾನ್ ಮಾಡಿದ್ಲು. ಯಾಕಂದರೆ ಜೊತೆಗೆ ಓರ್ವ ಆಡಿಟರ್ ಅನ್ನು ಕೂಡ